ನಮಸ್ಕಾರ, ಎಲ್ಲ ಹೆಂಗಿದ್ರಿ? ಸುಮಾರು ಜನ ಕುಂದಾಪುರ ಬದಿರು ಇದ್ರಲ್ಲಿ ಆಯ್ತು. ಅಲ್ಲಿಗೆ ಕಲಾವಿದರು ಯಾವುದೇ ಒಂದು ಕಲಾವಿದರು ಆದಮೇಲೆ ಸಂಪೂರ್ಣ ಪ್ರೇಕ್ಷಕ ವರ್ಗಕ್ಕೆ ಹೋಗಿ ನಾವು ತಲುಪಕ್ಕೆ ಶುರುವಾದಾಗ ನಾವು ಯಾವುದೇ ಒಂದು ಸಮುದಾಯ ಅಥವಾ ಯಾವುದೇ ಒಂದು ಭಾಗಕ್ಕೆ ಸೀಮಿತ ಆಗೋದೇ ಇಲ್ಲ. ಎಲ್ಲ ರೀತಿಯಾದಂಥ ಸಮುದಾಯದವರು ಕೂಡ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಮಗೆ ಬೆನ್ನು ತಟ್ತಾರೆ, ನಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ. ಆದರೆ ಒಬ್ಬ ಕುಂದಾಪುರದ ಕೆರಾಡಿ ಅಂತ ಊರಿಂದ ಬಂದಿರುವಂಥ ಬಂಟ ಸಮುದಾಯದವನಾಗಿ ನನಗೆ ತುಂಬ ಖುಷಿ ಆಗೋದು, ಹೆಮ್ಮೆ ಆಗೋದು. ಯಾಕೆಂತಂದರೆ ಭಾವೈಕ್ಯ ಬಂಟರ ಮಹಾ ಸಮಾಗಮದ ಈ ಗೌರವ ಪ್ರೀತಿ ಮಣ್ಣಿನ ಮಗ, ನಮ್ಮ ಮಣ್ಣಿನ ಮಗನಾಗಿ ನಮ್ಮ ನಾಡಿಗೆ, ನಮ್ಮ ಬಂಟ ಸಮುದಾಯಕ್ಕೆ ಹೆಮ್ಮೆಯನ್ನ ತಂದಂತಹ ನಿಮಗೆ ಇದೀಗ ಶಾಲನ್ನ ಹೊದಿಸ್ಬೇಕು ಅಂತ ಶ್ರೀಯುತ BR ಶೆಟ್ಟಿ ಅವರನ್ನ ಕೇಳ್ಕೊತಾ ಇದ್ದೀವಿ. ಮಾಲೆಯನ್ನ ತೊಡಿಸುವುದರ ಮೂಲಕ ಗೌರವಿಸಬೇಕು ಅಂತ ಐ ರಿಕ್ವೆಸ್ಟ್ ಆಕ್ಟರ್ ವಿವೇಕ್ ಓಬೆರಾಯ್ ಸರ್. ಹಾಗೆ ಪೇಟವನ್ನ ತೊಡಿಸುವುದರ ಮೂಲಕ ಗೌರವಿಸಬೇಕು ಅಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನ ಕೇಳ್ಕೊತಾ ಇದ್ದೀನಿ. ನೆನಪಿನ ತಾಳಿಕೆಯನ್ನ ಹಾಗೆ ಪುಷ್ಪಗುಚ್ಛವನ್ನ ನೀಡಿ ಗೌರವಿಸಬೇಕು ಅಂತ ಶ್ರೀಯುತ ಪ್ರೇಮನಾಥ್ ಶೆಟ್ಟಿ ಅವರನ್ನ ಕೇಳ್ಕೊತಾ ಇದ್ದೀನಿ. ಹಾಗೆ ರವಿರಾಜ್ ಶೆಟ್ಟಿ ಅವರು ಜನರಲ್ ಸೆಕ್ರೆಟರಿ, ಜೊತೆಯಾಗಿ ಈ ಹಣ್ಣುಗಳನ್ನ ನೀಡುವುದರ ಮೂಲಕ ಅವರ ಬಾಳು ಇನ್ನಷ್ಟು ಸಿಹಿಯಾಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆಯೇ ಭಾವೈಕ್ಯ ಸ್ಪೆಷಲ್ ಪರ್ಫ್ಯೂಮ್ ಶ್ರೀಯುತ ಪ್ರವೀಣ್ ಶೆಟ್ಟಿ ವಕ್ವಾಡಿ ಅವರು ನೀಡ್ತಾ ಇದ್ದಾರೆ. ರೀಲೋಸ್ ಪರ್ಫ್ಯೂಮ್ ಬೈ ಪರ್ವೇಶ್ ಬರೇಜಾ. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲರೂ ಜೊತೆಯಾಗಿ ಈ ಗೌರವವನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತುಳುನಾಡದ ಮಣ್ಣದ ಮಗಕ್ಕೆ ತುಳುನಾಡದ ಮಣ್ಣದ ಜೋಕುಳು ಕೊರ್ಪುರಂಚಿನ ತಾಟಿದ ಆಶೀರ್ವಾದ ಜೋರಾದ ಬರಡು ನಾವು ಮಾತಿರ ಮೋಕಿದ ರಿಷಬ್ ಶೆಟ್ರಿಗೆ. ಒಂದಿಷ್ಟು ವರ್ಷಗಳ ಹಿಂದೆ ಅವರ ಸಂದರ್ಶನವನ್ನ ಮಾಡ್ತಾ ಇದ್ದಾಗ ಅವರೊಂದು ಮಾತನ್ನ ನನ್ನ ಮುಂದೆ ಹೇಳಿದ್ರು. ಬಹುಶಃ 6ರಿಂದ 7 ಫ್ಲಾಪ್ ಅಂತಂದ್ರೆ ಸೋಲನ್ನ ಕಂಡಿಲ್ಲ ಅಂತಂದ್ರೆ ನಾನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ ಅನ್ನುವಂಥದ್ದು. ವಿಶ್ವಮಾನ್ಯ ಚಲನಚಿತ್ರ ಭೂಷಣ ಪ್ರಶಸ್ತಿಯನ್ನ ಭಾವೈಕ್ಯ ಬಂಟರ ಮಹಾ ಸಮಾಗಮ ಕಾರ್ಯಕ್ರಮದಲ್ಲಿ ನಾವು ನೀಡ್ತಾ ಇದ್ದೇವೆ. ಅವರೊಂದು ದಂತಕತೆ ಅಷ್ಟೇ ಅಲ್ಲ, ಸ್ಫೂರ್ತಿ ಕತೆ ಕೂಡ. ಸೋತವರು ನಾನು ಸೋತು ಬಿಟ್ಟೆ ಅನ್ನೋದಕ್ಕಿಂತ ರಿಷಬ್ ಕಥೆಯನ್ನ ಕೇಳಿ ನಾನು ಕೂಡ ಬದುಕಿನಲ್ಲಿ ಗೆಲ್ಲಬಹುದು, ಒಂದಿಷ್ಟು ಚಲನಚಿತ್ರಗಳನ್ನ ಮಾಡಿ ಸೋತೆ ಅಂತ ಅವರು ಕೈಕಟ್ಟಿ ಕೂರಲಿಲ್ಲ, ಮುಂದೆ ಸಾಕ್ತಾನೆ ಹೋದ್ರು. ನಂತರ ಕಾಂತಾರ ಅವರನ್ನ ಕೈ ಹಿಡಿದು ನಡೆಸಿತು, ನಮ್ಮೆಲ್ಲರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಸಿತು ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ನಿಮ್ಮೆಲ್ಲರ 2 ಕೈಗಳನ್ನ ಜೋಡಿಸಿ ಚಪ್ಪಾಳೆಯ ಪ್ರೀತಿಪೂರ್ವಕ ಆಶೀರ್ವಾದವನ್ನ ಹಾರೈಕೆಗಳನ್ನ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರಿಷಬ್ ಶೆಟ್ಟಿ ಅವರ ಚಿತ್ರವನ್ನ ಒಂದೇ ಕಡೆ ಸೇರಿಸಿ ನಾವೆಲ್ಲರೂ ಅವರ ಬೆಳವಣಿಗೆಯನ್ನು ನೋಡಿದ್ದೀವಿ, ಕಂಡಿದ್ದೀವಿ. ಈ ವೇದಿಕೆಯಲ್ಲಿ ತಾವು ಬಂದಿದ್ದೀರಿ. ಈ ವೇದಿಕೆಯಲ್ಲಿ ನಾವು ಕೊಡಮಾಡುವಂತಹ ಗೌರವವನ್ನು ತಾವು ದಂಪತಿ ಸಮೇತರಾಗಿ ಸ್ವೀಕರಿಸಿದ್ದೀರಿ. ಇದು ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆಯ ಪ್ರೀತಿ ಆಶೀರ್ವಾದ ಅಂತ ಹೇಳ್ತಾ ನಮಸ್ಕಾರ, ಎಲ್ಲ ಹೆಂಗಿದ್ರಿ? ಸುಮಾರು ಜನ ಕುಂದಾಪುರ ಬದಿರು ಇದ್ರಲ್ಲಿ ಆಯ್ತು. ಅಲ್ಲಿಗೆ ಥ್ಯಾಂಕ್ ಯು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲಿರೋದಕ್ಕಿಂತ ವೇದಿಕೆಯ ಮುಂಭಾಗದಲ್ಲಿರುವವರು ಯಾವುದೇ ಒಂದು ಕಾರ್ಯಕ್ರಮವನ್ನು ಚಂದ ಕಾಣಿಸೋದು. ಹಾಗಾಗಿ ನಿಮ್ಮೆಲ್ಲರಿಗೆ ನಮಸ್ಕರಿಸ್ತಾ, ಭಾವಕ್ಕೆ ಕಾರ್ಯಕ್ರಮಕ್ಕೆ ಪ್ರವೀಣ್ ನನ್ನನ್ನು ಕರೆದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಕಾಂತಾರ ನೀವೆಲ್ಲ ನೋಡಿ 2 ಭಾಗವನ್ನು ಇಷ್ಟು ದೊಡ್ಡ ಯಶಸ್ಸು ಮಾಡಿರೋದಕ್ಕೆ ನನಗೆ UAEಯ ಯಾವ ಭಾಗಕ್ಕೂ ಬರಲಿಕ್ಕಾಗಲಿಲ್ಲ. ಇದೊಂದು ಅದ್ಭುತವಾದಂಥ ಅವಕಾಶ. ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ, ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದ, ಪ್ರೀತಿ ಇವೆಲ್ಲದರಿಂದನೇ ಕಾಂತಾರ. ಅದು ಕರ್ನಾಟಕದಲ್ಲಿದ್ದವರಾಗಲಿ ಅಥವಾ ಭಾರತದ ಯಾವುದೇ ಪ್ರೇಕ್ಷಕರಾಗಲಿ ಅಥವಾ ಹೊರ ದೇಶದಲ್ಲಿರುವಂತಹ ನಿಮ್ಮಂತಹ ಪ್ರೇಕ್ಷಕರಾಗಲಿ. ಹಾಗಾಗಿ
ನಿಮಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ತುಳುಟು ತುಳು ಅಂತೆ ಬರ್ಪುಂಡಿ ಅಂಕ್ ಸೊ ಇತ್ತೆ ಎಡ್ಡೆ ಅರ್ಥ ಹಾಕೊಂಡು ಸೊ ಅಲ್ಲಿವರೆಗೆ ಬೆಳೆದಿದೆ. ಈಗ ತುಳು ಕಲಿಕೆ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಬರುತ್ತೆ. ಸೊ ಕಲಾವಿದರು ಯಾವುದೇ ಒಂದು ಕಲಾವಿದರಾದ ಮೇಲೆ ಸಂಪೂರ್ಣ ಪ್ರೇಕ್ಷಕ ವರ್ಗಕ್ಕೆ ಹೋಗಿ ನಾವು ತಲುಪಕ್ಕೆ ಶುರುವಾದಾಗ ನಾವು ಯಾವುದೇ ಒಂದು ಸಮುದಾಯ ಅಥವಾ ಯಾವುದೇ ಒಂದು ಭಾಗಕ್ಕೆ ಸೀಮಿತ ಆಗೋದೇ ಇಲ್ಲ. ಎಲ್ಲ ರೀತಿಯಾದಂಥ ಸಮುದಾಯದವರು ಕೂಡ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಮಗೆ ಬೆನ್ನು ತಟ್ತಾರೆ, ನಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ. ಆದರೆ ಒಬ್ಬ ಕುಂದಾಪುರದ ಕೆರಾಡಿ ಅಂತ ಊರಿಂದ ಬಂದಿರುವಂಥ ಬಂಟ ಸಮುದಾಯದವನಾಗಿ ನನಗೆ ತುಂಬ ಖುಷಿ ಆಗೋದು, ಹೆಮ್ಮೆ ಆಗೋದು. ಯಾಕೆಂತಂದರೆ ನಮ್ಮಲ್ಲಿ ದೈವದ ಚಾಕರಿಯಲ್ಲಿ ಈ ಜಾತಿ ವ್ಯವಸ್ಥೆ ಅನ್ನೋದು ತುಂಬ ಅದ್ಭುತವಾಗಿ 16 ವರ್ಗಗಳಾಗಿ ಬರುತ್ತೆ. ಆ ದೈವಕ್ಕೆ ಸೇವೆ ಕೊಡ್ತಾ ಇರುವಂತಹ ಪ್ರಕಾರಗಳಿಗೆ, ರೀತಿಗಳಿಗೆ ಒಂದೊಂದು ಜಾತಿಯ ಹೆಸರನ್ನು ಕೊಟ್ಟಿರ್ತಾರೆ ಅಷ್ಟೇ. ಆದರೆ ದೈವಕ್ಕೆ ಕೊಡುವಂತಹ ಆ ಒಂದು ಸೇವೆಯೇ ಅವ್ರೇನು ಮಾಡ್ತಾರೆ, ಅವ್ರ ವೃತ್ತಿಯನ್ನು, ಅವರ ವ್ಯಕ್ತಿತ್ವವನ್ನು ಎಲ್ಲವನ್ನು ಹೇಳುವಂಥದ್ದು. ಹಾಗೆ ಈ ಒಂದು ಬಂಟ ಸಮುದಾಯ ಆಗಲೇ ಹೇಳ್ತಾ ಇದ್ರು ವಿವೇಕ್ ಒಬೆರಾಯ್ ಅವರ ಬಗ್ಗೆ ಮಾತಾಡಬೇಕಾದ್ರೆ ಅಳಿಯಕಟ್ಟು ಅಂತ. ಸೊ ನಮ್ಮ ಸಮುದಾಯ ಏನಂತಂದರೆ ಭೂತಾಳ ಪಾಂಡ್ಯರು ಹುಟ್ಟು ಹಾಕಿದಂತಹ ಕಲ್ಚರನ್ನು ನಾವು ಇವತ್ತವರೆಗೂ ಕಾಪಾಡ್ಕೊಂಡು ಬಂದಿದ್ದೀವಿ. ಅಂತಂದರೆ ನಮ್ಮಲ್ಲಿ ಕಲೆ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಸಮಾಜದ ಬಗ್ಗಿನ ಕಳಕಳಿ ಆಗ್ಬೋದು, ಇದು ನಮ್ಮ ಊರಿನವರಿಗೆ ಮತ್ತು ನಮ್ಮ ಸಮುದಾಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ನಾನು ಒಬ್ಬ ಕಥೆಗಾರನಾಗಿ, ನಿರ್ದೇಶಕನಾಗಿ, ನಟನಾಗಿ, ಒಬ್ಬ ನಿರ್ಮಾಪಕನಾಗಿ ಇಲ್ಲಿವರೆಗೆ ಬರೋದಕ್ಕೆ ಅವೆಲ್ಲ ವಿಚಾರಗಳೇ ನನಗೆ ಸಾಕಾರಗೊಂಡಿರೋದು. ಸೊ ಹಾಗಾಗಿ ತುಂಬ ಹೆಮ್ಮೆ ಆಗುತ್ತೆ. ಇದು ಒಂಥರ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದ ಹಾಗಲ್ಲ, ಎಲ್ಲ ನಮ್ಮ ಸಂಬಂಧಿಕರನ್ನೇ ಭೇಟಿಯಾಗೋದಕ್ಕೆ ಬಂದಂಥ ಒಂದು ಸಂದರ್ಭ ಅಂತ ಅಂದ್ಕೊಳ್ತೀನಿ. ಯಾವತ್ತು ನಾನು ಯಾವತ್ತೂ ಪ್ರೀತಿಯಿಂದ ಕಂಡಿದ್ದೀರಿ, ಅದೇ ಆಶೀರ್ವಾದ ಮಾಡಿದ್ದೀರಿ. ಸೊ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದೀನಿ. ನಡ್ಕೊಂಡು ಬರೋದಕ್ಕೆ ತುಂಬ ಜನರ ಸಹಕಾರ ಇದೆ. ಕನ್ನಡ ಜನರ, ಊರಿನವರ, ಜೊತೆಗಿದ್ದವರ, ಮನೆಯವರ, ನನ್ನ ತಂದೆ ತಾಯಿ ಆಗ್ಬೋದು, ನನ್ನ ಸಹೋದರ ಸಹೋದರಿ ಆಗ್ಬೋದು. ಆಗ ಹೇಳ್ತಾಯಿದ್ರು ಎಲ್ಲ ಪ್ರಗತಿ ಬಗ್ಗೆ. ಸೊ ಸಕ್ಸಸ್ ಸಿಗೋ ಸಂದರ್ಭದಲ್ಲಿ ಅದರ ಹೆಸರಲ್ಲೇ ಬಂದುಬಿಟ್ಲವಳು ಪ್ರಗತಿ ಅಂತ. ಸೊ ಹಾಗಾಗಿ ಪ್ರಗತಿಗೂ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಈ ಕಾಂತಾರದ ಯಶಸ್ಸು ಇವರೆಲ್ಲರ ಸ್ಯಾಕ್ರಿಫೈಸಿಂದ, ಇವರೆಲ್ಲರ ಒಂದು ಸಪೋರ್ಟಿಂದ, ಅದು ನನ್ನ ಕುಟುಂಬ ಆಗಲಿ ಅಥವಾ ಅವಳು ಕೂಡ ಒಂದು ಪಾರ್ಟ್ ಆಫ್ ಮೈ ಟೀಮ್, ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಆಗಿ. ಸೊ ಮದುವೆ ಆದಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ ಅಂತ ಸ್ವಲ್ಪ ಜನ ಹೇಳ್ತಾರೆ, ಅದಕ್ಕೆ ಅವಳೇ ರೀಸನ್ನು. ಸೊ ನನಗೂ ಸ್ಟೈಲಿಂಗ್ ಅವಳೇ ಮಾಡೋದ್ರಿಂದ. ಹಾಗಾಗಿ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ವಿವೇಕ್ ಒಬೆರಾಯ್ ಅವರು ನಮ್ಮ ಸಮುದಾಯದ ಅಳಿಯನಾಗಿ ಬಂದಿರೋದು ಭಾಳ ಖುಷಿ. फर्स्ट टाइम ಅವ್ರನ್ನ ಮೀಟ್ ಮಾಡ್ತಿರೋದು. पहली बार आपको मिल रहा हूँ मैं. आई थिंक आगे से बहुत मिलने का बहुत है करके सोच रहा हूँ मैं. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೊಸ ವಿಚಾರಗಳೇನಿಲ್ಲ. ಈಗ ಸದ್ಯದಲ್ಲಿ ಆಗ ಹೇಳ್ತಾಯಿದ್ರು ಪ್ರವೀಣಣ್ಣ ಹೇಳ್ತಾ ಸುಮಾರು ಟ್ರೀಟ್ಮೆಂಟ್ ಅದರು. ಅಷ್ಟಲ್ಲಿ ಎಂಥ ಸಮಸ್ಯೆ ಇಲ್ಲ. ಕಾಂತಾರ ಶೂಟಿಂಗ್ ಆಗ್ಬೇಕಾದ್ರೆ ಬಿದ್ದಿರೋ ಏಟುಗಳ ಪೆಟ್ಟುಗಳ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ ಪ್ರವೀಣಣ್ಣ, ಕಡೆ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಕಷ್ಟ ಇಲ್ಲ. ಒಂದು ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಆಗೋದಕ್ಕೆ ಪ್ರತಿಯೊಬ್ಬ ಸದಸ್ಯನೂ ಕೂಡ ಕಾರಣ ಆಗ್ತಾನೆ. ಒಬ್ಬ ಸಾಮಾನ್ಯ ಸದಸ್ಯನಿಂದ ಅಧ್ಯಕ್ಷನವರೆಗೆ ಬಹಳ ಕಷ್ಟ. ನಾವು ಒಂದು ಸಿನಿಮಾ ಮಾಡಿದಷ್ಟೇ ಪರಿಶ್ರಮ. ನೀವು ಮೋಸ್ಟ್ಲಿ 3 ತಿಂಗಳಿಂದ ಮಾಡ್ತಾಯಿದ್ರಿ ಅನ್ಸುತ್ತೆ ಸರ್. ನಾವು 3 ವರ್ಷದಿಂದ ಮಾಡ್ತಾ ಇರ್ತೀವಿ, ಆದರೆ ಎಫರ್ಟ್ ಅಷ್ಟೇ ಹೋಗುತ್ತೆ. ಸೊ ಹಾಗಾಗಿ ಎಲ್ಲ ಸಮಿತಿಯ ಸದಸ್ಯರಿಗೂ ಮತ್ತು ಸುಮಾರಷ್ಟು ಕಲಾವಿದರುಗಳು ಇವತ್ತಿಗೆ ಎಲ್ಲ ನಮ್ಮ ನಂಬಿಕೆ, ನಮ್ಮ ಆಚರಣೆ, ನಮ್ಮ ವಿಚಾರಗಳು, ದೇವರು, ನಮ್ಮ ದೇವಸ್ಥಾನಗಳು ಹುಟ್ಟು ಹಾಕಿದಂಥ ರೀತಿಗಳು ಹೇಗೆ, ಇವೆಲ್ಲ ಕಥೆಯನ್ನು ಇವತ್ತು ಸ್ಟೇಜ್ ಮೇಲೆ ತೊಗೊಂಬಂದಿದ್ದೀರಾ. ನಿಮ್ಮೆಲ್ಲ ಕಲಾವಿದರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸೊ ಗೆದ್ದವರು ಮಾತ್ರ, ಸಕ್ಸಸ್ ಆದವರು ಮಾತ್ರ ಅಥವಾ ಪ್ರಶಸ್ತಿಯನ್ನು ಗೆದ್ದವರು ಮಾತ್ರ ಅಲ್ಲ, ಭಾಗವಹಿಸೋದು ತುಂಬ ಮುಖ್ಯ. ಹಾಗಾಗಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿರೋಂಥ ಅಷ್ಟೂ ಪಾರ್ಟಿಸಿಪೆಂಟ್ಗಳು ಗೆದ್ದಂಗೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಈಗಲೇ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಬರೋದಕ್ಕೆ ಸ್ವಲ್ಪ ಸಮಯ ಆದರೂ ಕೂಡ ನಾನು ಇಡೀ ಕಾರ್ಯಕ್ರಮ ಆನ್ಲೈನಲ್ಲಿ ನೋಡ್ತಾನೆ ಇದ್ದೆ.
ಸುಮಾರಷ್ಟು ಪರ್ಫಾರ್ಮೆನ್ಸ್ಗಳನ್ನ ನೋಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದೀರ ಎಲ್ಲರೂ. ಸೊ ಹಾಗಾಗಿ ಎಲ್ರಿಗೂ ಆಲ್ ದಿ ಬೆಸ್ಟ್. ವಿವೇಕ್ ಒಬ್ಬರೇ ಅವರು ಆವಾಗಲೇ ಹೇಳಿದಾಗಲೇ ನಾನು ಸುಮಾರಷ್ಟು ಕನ್ನಡ ಸಂಘದ ಕಾರ್ಯಕ್ರಮಗಳಿಗೆ ಸರ್ವತೋಮಣ್ಣೆಲ್ಲ ಕರೆದಿದ್ರು ಅಂತ ಕಾರ್ಯಕ್ರಮಕ್ಕೆಲ್ಲ ಬಂದು ಭಾಗಿಯಾಗಿದ್ದೆ. ನನ್ನ ಕಿರಿಕ್ ಪಾರ್ಟಿ ಆಗ್ಬೋದು, ಬೆಲ್ ಬಾಟಮ್ ಆಗ್ಬೋದು, ಪ್ರತಿ ಸಂದರ್ಭದಲ್ಲಿ. ಸೊ ಐ ಥಿಂಕ್ ನಾನು ನೋಡಿದ ಮಟ್ಟಿಗೆ ಇದು ತುಂಬ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಳ್ತೀನಿ ನಾನು. ಹಾಗಾಗಿ ಪ್ರವೀಣ್ ಅಣ್ಣ ಮತ್ತು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಹೀಗೆ ಅದ್ಭುತ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಿ. ಇದು ಒಂದು ಸಮುದಾಯದ ಬಗ್ಗೆ ಅಥವಾ ಸಮುದಾಯದ ಒಂದು ಭಾವೈಕ್ಯ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಒಂದೇ ಒಂದು ವಿಚಾರವನ್ನು ಹೇಳ್ಬೋದು. ಬಂಟ ಸಮುದಾಯ ಸಮಾಜದಲ್ಲಿ ತುಂಬ ಶಕ್ತಿವಂತ ಆಗ್ಬೋದು, ಅಥವಾ ಸಮಾಜದಲ್ಲಿ ಎಲ್ಲ ಸಮುದಾಯದವ್ರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಸಮುದಾಯ. ಇಲ್ಲಿವರೆಗೆ ನಾನು ನೋಡಿರೋ ಪ್ರಕಾರದಲ್ಲಿ ನಮ್ಮ ಹಿರಿಯರು ಮಾಡಿರುವಂಥದ್ದು ಸಮಾಜಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಹಾಗೆ ಇವತ್ತಿನ ಜನ್ರೇಷನ್ ಆಗ್ಬೋದು, ಮುಂದಿನ ಜನ್ರೇಷನ್ ಆಗಲಿ, ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂಥ ಕಾಂಟ್ರಿಬ್ಯೂಷನನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಸಮಾಜಕ್ಕೆ ಇನ್ನೂ ಹೆಚ್ಚೆಚ್ಚು ಕೊಡುಗೆಯನ್ನು ಕೊಡ್ತಾ ಹೋಗಿ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾನು ಈ ಕಾರ್ಯಕ್ರಮ ಕರೆದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಮಣ್ಣಿನ ಮಗ ಪ್ರಶಸ್ತಿ ಎಷ್ಟು ಅದ್ಭುತವಾಗಿ ಅವರಿಗೆ ಶೋಭೆಯನ್ನು ತರುತ್ತೆ ಅಂದರೆ, ಎಲ್ಲೇ ಅವರು ಹುಟ್ಟೂರು ಬಿಡುಕಾಗ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಮಣ್ಣಿನ ಗುಣವನ್ನು ನಾವು ಅಳವಡಿಸ್ಕೊಂಡು ಅದು ಯಾವಾಗಲೂ ನಮ್ಮ ಕಣಕಣದಲ್ಲಿದ್ದು ಅದನ್ನು ನಾವು ವಾಪಸ್ ಕೊಡಬೇಕು ಅನ್ನೋದನ್ನು ತೋರಿಸಿರುವಂಥ ಅವರಿಗೆ ಬಹುಶಃ ಮಣ್ಣಿನ ಮಗ ಟೈಟಲ್ ಬಿಟ್ಟರೆ ಬೇರೆ ಯಾವ ಟೈಟಲ್ ಕೊಟ್ಟರು ಅದು ಸೂಟ್ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಎಂತಕ್ಕಂದ್ರೆ ಅವ್ರಿಗೆ ಊರಿನ ಬಗ್ಗೆ ಇರುವಂತಹ ಪ್ರೀತಿ, ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಆಚಾರ, ವಿಚಾರ ಎಲ್ಲದರ ಬಗ್ಗೆ ಅವರಿಗೆ ಇರುವಂತಹ ಅಂತರಂಗದ ಕನೆಕ್ಷನ್ನಿಂದ ಇದು ಸಾಧ್ಯ ಆಯಿತು. ಅದಕ್ಕೆ ಹೇಳೋದು, ಮಣ್ಣಿನ ಕತೆಗಳೇ ಇಲ್ಲಿ ನಮ್ಮನ್ನ ಬೇರೆಯ ಲೋಕಕ್ಕೆ ಕರ್ಕೊಂಡು ಹೋಗೋದು. ಅದಕ್ಕೆ ಸಾಕ್ಷಿಯೇ ಕಾಂತಾರ. ಮುಂದಿನ ದಿನಗಳಲ್ಲಿ ಇನ್ನಂಥ ಅದ್ಭುತವಾದಂತಹ ಯಶಸ್ಸಿನ ಚಿತ್ರಗಳು ನಿಮ್ಮ ಕಡೆಯಿಂದ ಹೀಗೆ ಬರ್ತಾ ಇರಲಿ ಅಂತ ಹೇಳ್ತಾ